ಯುಗಯುಗಗಳ ಹಿಂದೆ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಬೇಕೆಂದು ಬಯಸಿದರು. ಅಮೃತವು ಕ್ಷೀರಸಾಗರದ ಆಳದಲ್ಲಿ ಅಡಗಿತ್ತು. ಅದನ್ನು ಪಡೆಯಲು ಸಮುದ್ರ ಮಂಥನ ಮಾಡುವ ನಿರ್ಧಾರವಾಯಿತು. ಮಂದರ ಪರ್ವತವನ್ನು ಮಂಥನದ ಕೋಲು ಮಾಡಿದ್ರು ಮತ್ತು ವಾಸುಕಿ ನಾಗನನ್ನು ರಜ್ಜುವಾಗಿ ಬಳಸಿದರು. ದೇವತೆಗಳು ಬಾಲ ಹಿಡಿದವು, ಅಸುರರು ತಲೆಯ ಭಾಗ ಹಿಡಿದು ಚಲಿಸಲಾರಂಭಿಸಿದರು. ದಿನಗಳು ಕಳೆದವು, ಸಮುದ್ರ ಭಾರವಾಗಿ ಕುದಿಯಿತು. ಮೊದಲನೆಯದಾಗಿ ಹೊರಬಂದಿತು ಹಾಲಾಹಲ ವಿಷ. ಅದು ಇಷ್ಟೊಂದು ವಿಷಕಾರಿಯಾಗಿತ್ತು ಎಂದು ಎಲ್ಲ ಲೋಕಗಳು ನಾಶವಾಗುವ ಪರಿಸ್ಥಿತಿ ಬಂತು. ದೇವತೆಗಳು ಓಡಿ ಶಿವನ ಬಳಿ ಹೋದರು. ಮಹಾದೇವರು ಕರುಣೆಯಿಂದ ಆ ವಿಷವನ್ನು ಕುಡಿದರು, ಆದರೆ ಅದನ್ನು ಗಂಟಲಿನಲ್ಲೇ ತಡೆದುಕೊಂಡರು. ಅದರಿಂದ ಅವರ ಗಂಟಲು ನೀಲ ಬಣ್ಣವಾದುದು. ಆ ದಿನದಿಂದ ಅವರು ನೀಲಕಂಠ ಎಂದು ಪ್ರಸಿದ್ಧರಾದರು. ಮಂಥನ ಮುಂದುವರಿದಿತು. ಅದರೊಳಗಿಂದ ಚಂದ್ರನು, ಲಕ್ಷ್ಮೀ ದೇವಿ, ಕಾಮಧೇನು ಮತ್ತು ಕೊನೆಯಲ್ಲಿ ಧನ್ವಂತರಿ ಅಮೃತದ ಕಲಶವನ್ನು ಹಿಡಿದು ಹೊರಬಂದರು. ಆದರೆ ಅಸುರರು ಅದನ್ನು ಕಸಿದುಕೊಂಡರು. ಆ ಸಮಯದಲ್ಲಿ